ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದೆರಡು ವೀಡಿಯೋ ಹಾಕಿದ್ದೆ, ಡ್ರೈವಿಂಗ್ ವಿಡಿಯೋ. ಅದು ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಎಲ್ಲಿ ಕಂಪ್ನಿ, ಯಾವ ಕಂಪ್ನಿ ಅಂದ್ಬಿಟ್ಟು. ಅದಕ್ಕೆ ಇವಾಗ ಯೂಟ್ಯೂಬಲ್ಲಿ ಫುಲ್ ಆಗಿ ಅದ್ರ ಬಗ್ಗೆ ಕನ್ಫರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಗೈಸ್, ನಾನು ಮಾಡ್ತಾ ಇರೋದು ಮನೆ ಟೆಕ್ ಪಾರ್ಕು ಹೆಬ್ಬಾಳ ಹತ್ರ. ಅಲ್ಲಿ ಎರ್ಟಿಕಾ ಗಾಡಿಗಳು, ಸಡನ್ ಗಾಡಿಗಳು ಬೇಕು ಅಂತೆ ಬೇಜಾನು ಜನ ಮೆಸೇಜ್ ಮಾಡಿದ್ರು. ನಾನು ಆಲ್ಮೋಸ್ಟ್ 2 ಗಾಡಿ ಏನೋ ಅಟ್ಯಾಚ್ ಮಾಡಿದ್ದೀನಿ, ಮೆಸೇಜ್ ಮಾಡಿದವ್ರೆ. ಅದು ಬಿಟ್ಟರೆ ಕಂಪ್ನಿ ಬಂದ್ಬಿಟ್ಟು ಹೆಬ್ಬಾಳ ಹತ್ರ ಇರೋದು. ಅಲ್ಲಿ ನಾನು ಡೈರೆಕ್ಟಾಗಿ ಅವ್ರ ನಂಬರ್ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡಬೇಕು. ಯಾಕಂದರೆ ಅವ್ರು ನಂಗೆ ನಾನು ರೀಸೆಂಟಾಗಿ ಜಾಯ್ನ್ ಆಗಿರೋದು. ಸ್ವಲ್ಪ ಜನ ಹೇಳ್ಬೋದು, ಇವನೇನು ಬಂದ್ಬಿಟ್ಟು ಗಾಡಿಗಳು ಲಾಸ್ ಐತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಗೈಸ್, ನಾನು ಹೇಳ್ತಾ ಇರೋದು ಏನು ಅಂದರೆ, ಗಾಡಿಗಳು ಬೇಕು ಅಂತ ಹೇಳಿದ್ದಾರೆ, ಜಾಯಿನ್ ಮಾಡಿಸೋದು ನಂದು. ಅದು ಬಿಟ್ಟು ಅಲ್ಲಿ ಟ್ರಿಪ್ ಶೀಟು ದೂರ ಓಡಿಸ್ತಾರೆ, ಹತ್ರ ಓಡಿಸ್ತಾರೆ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಮೇಲೆ ಮಾತಾಡ್ಕೊಳ್ಳೋದು. ನಂದೇನಾಯ್ತೋ ಜಾಯಿನ್ ಮಾಡಿಸ್ಬೇಕಾ, ಜಾಯಿನ್ ಮಾಡಿಸ್ತೀನಿ ನಿಮ್ಮ ಕಡೆಯಿಂದ. ಪಾಪ ತುಂಬ ಜನ ಡ್ರೈವರ್ಸ್ ಇರ್ತಾರಲ್ಲ, ಹೊಸ ಗಾಡಿಗಳು ಹಾಕ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ಪಾಪ ಇದೊಂದು ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅಷ್ಟೇ ಉದ್ದೇಶ ಮಾಡಿದ್ದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರ್ಯಾರಿಗೆ ಗಾಡಿಗಳು ಅಟ್ಯಾಚ್ ಮಾಡಬೇಕು, ನಮ್ಮ ಕೈಗೆ ನಂದು ನಂಬರ್ ಇತ್ತು ಇನ್ನೊಂದು. ಆ ನಂಬರ್ ಏನಂದರೆ, ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅದೊಂದು ಯಾರಿಗೂ ಶೇರ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ನಾನು 2 ಗಾಡಿ ಎರ್ಟಿಗಾ ಗಾಡಿಗಳನ್ನ ಅಟ್ಯಾಚ್ ಮಾಡಿಸಿದ್ದೀನಿ. ಇನ್ನೂ ಸಡನ್ ಗಾಡಿಗಳು ಬೇಕು ಅಂತೆ. ಫೋಟೋಸ್ ಕಳಿಸಿದ್ದೀರಾ, ಸುಮ್ಮನೆ ಮೆಸೇಜ್ ಮಾಡ್ತಾ ಇದ್ದಾರೆ ಅರ್ಧ ಜನ. ಮಿಕ್ಕಿದ್ದು ಫೋಟೋಸ್ ಕಳಿಸಿದ್ದೀರಾ, ಅದೂ ಆಲ್ಮೋಸ್ಟ್ ನಾನು ಕಳಿಸಿದ್ದೀನಿ ಫೋಟೋಸ್ ಎಲ್ಲ ಅವ್ರಿಗೆ. ಅಕಸ್ಮಾತ್ ಅವ್ರ ಕಡೆ ಕಾಲ್ ಮಾಡಿ ಬಂದರೆ ಬರ್ತಾರೆ ಅನ್ಕೊತೀನಿ. ನೋಡೋಣ, ಅಕಸ್ಮಾತ್ ಅದೊಂದಾದ್ರೆ ನಮ್ಮ ಕಡೆಯಿಂದ ಒಳ್ಳೆ ಕೆಲಸ ಆಗುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಗಾಡಿಗಳು ಅಕಸ್ಮಾತ್ ಏನಾರ ಅಟ್ಯಾಚ್ ಮಾಡ್ಬೇಕಂದ್ರೂ ಪ್ಲೀಸ್, ಏನೋ ಗೈಸ್, ನಾನು ಚಿಕ್ಕದಾಗಿ ಏನೋ ಮಾಡಿ ಅನ್ಕೊಂಡಿದ್ದೀನಿ ಹೆಲ್ಪು. ನಾನು ನನ್ನ ಕಂಟೆಂಟೇ ಬೇರೆ, ನಾನು ಡ್ರೈವಿಂಗ್ ಫೀಲ್ಡ್ ಬಂದಿದ್ದೀನಲ್ಲ, ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಡ್ರೈವಿಂಗ್ ಫೀಲ್ಡ್ ಬಂದಿದ್ದೀನಿ. ಆದರೂ ಪರವಾಗಿಲ್ಲ, ಯಾವ ಫೀಲ್ಡಲ್ಲಿ ಇರ್ತೀವಿ ಆ ಕೆಲಸನ ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡ್ತಾ ಇರೋದು. ಅದು ಒಳ್ಳೆ ರೀಚ್ ಸಿಕ್ಕಿದೆ, ಪರವಾಗಿಲ್ಲ, ಒಳ್ಳೆ ಸಪೋರ್ಟೇ ಮಾಡಿದ್ದೀರಾ. ಅದಕ್ಕೆ ಇವಾಗ ಏನು ಅಂದರೆ, ಫುಲ್ ಇನ್ಫಾರ್ಮೇಷನ್ ಏನು ಅಂತ ಅಂದ್ಬಿಟ್ಟು ಟ್ರಿಪ್ ಶೀಟ್ 650 ರೂಪಾಯಿ ಕೊಡ್ತಾರೆ ಗೈಸ್. ಟ್ರಿಪ್ ಶೀಟು ಎಲ್ಲ ಕಡೆ ನಾರ್ಮಲ್ ಅಷ್ಟೇ. ಟ್ರಿಪ್ ಶೀಟ್ 650 ರೂಪಾಯಿ ಕೊಡ್ತಾರೆ. ಅವ್ರು ಹೇಳ್ತಾರೆ 5-6 ಓಡಿಸ್ತೀನಿ ಅಂದ್ಬಿಟ್ಟು. ನಾರ್ಮಲಾಗಿ ಅವ್ರಿಗೆ ಗೊತ್ತಲ್ಲ, ನಿಮಗೆ ನಾರ್ಮಲಾಗಿ ಯಾರ್ಯಾರು ಮಾಡಿರ್ತೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಓಡಿಸ್ತಾರೆ ಏನು ಅಂದ್ಬಿಟ್ಟು. ಅದು ಬಿಟ್ಟರೆ ಪ್ಯಾಕೇಜ್ ಒಂದಿದೆ. ಪ್ಯಾಕೇಜ್ ಅಂದರೆ 3 ಟ್ರಿಪ್ಪು, ಮೂರು ಕೊಡ್ತಾರೆ ಗೈಸ್. 45,000 ಏನೋ 3 ಟ್ರಿಪ್ ಶೀಟ್ ಕೊಡ್ತಾರೆ. ಮನೆ ಕಡೆ ಒಂದು ಪಿಕಪ್ ಒಂದು, ಅಲ್ಲೊಂದು, ಮತ್ತು ಮನೆ ಕಡೆ ಒಂದು ಕೊಡ್ತಾರೆ. ಎಲ್ಲ ನಾರ್ಮಲಾಗಿ ಏನೇನು ಮಾಡ್ಕೊಡ್ತಾರೋ ಅದೇ ಇರುತ್ತೆ. ಅದು ಬಿಟ್ಟರೆ ಇನ್ನೊಂದಿದೆ ಗೈಸ್, ಪ್ಯಾಕೇಜ್ಗಳು ಅಷ್ಟೊಂದು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ರೀಸೆಂಟಾಗಿ ಕಂಪ್ನಿ ಜಾಯ್ನ್ ಆಗಿರೋದ್ರಿಂದನೇ ನನಗೆ ಇವಾಗ ಗೊತ್ತಾಗ್ತಾ ಇರೋದು. ನೋಡೋಣ, ಮುಂದೆ ಗೊತ್ತಾದರೆ ಎಲ್ಲ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾದರೂ ಜಾಯ್ನ್ ಆಗಬೇಕಿದ್ರೆ ನನಗೆ ಕಳಿಸ್ಕೊಡಿ, ನೋಡೋಣ. ಗೈಸ್, ನನ್ನ ಫೀಲ್ಡೇ ಇದಲ್ಲ, ಆದರೂ ಡ್ರೈವಿಂಗ್ ಫೀಲ್ಡ್ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ದುಡ್ಡು ಅನ್ನೋದು ಎಲ್ಲರಿಗೂ ಮ್ಯಾಟ್ರ್ ಆಗುತ್ತೆ. ದುಡ್ಡು ಅನ್ನೋದಕ್ಕಿಂತ ನನಗೆ ಫ್ಯಾಷನ್ ಮುಖ್ಯ. ನಾನು ಎಷ್ಟು ಆಸೆ ಇಟ್ಕೊಂಡ್ಬಂದಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಹಂಗೆ ಮಾಡೋಣ, ಈ ಥರ ಮಾಡೋಣ ಅಂದ್ಬಿಟ್ಟು. ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ, ಸ್ವಲ್ಪ ಪ್ರೆಸರ್ ಆಗುತ್ತೆ ಮನೆ ಸೈಡಿಂದ. ಅವಾಗ ಹೋಗಲೇಬೇಕು, ಏನೇ ಆಗಲಿ. ನಮ್ಮ ಪ್ಯಾಷನ್ನ ಬಿಟ್ಬಿಟ್ಟು ಸ್ವಲ್ಪ ಆದರೂ ಪರವಾಗಿಲ್ಲ, ಕೆಲಸ ಮಾಡಿದ್ರು ಪ್ಯಾಷನ್ನ ಬಿಟ್ಕೊಡ್ಬಾರ್ದು. ನನಗೊಂದು ಆಸೆ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಒಳ್ಳೆ ರೀಚ್ ತೊಗೋಬೇಕು, ಒಳ್ಳೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು, ಕಂಟೆಂಟ್ ಮಾಡಬೇಕು ಅಂದ್ಬಿಟ್ಟು. ಯಾರೂ ಸಪೋರ್ಟ್ ಮಾಡಿಲ್ಲ ಗೈಸ್. ಯಾರೂ ಅಷ್ಟೊಂದು ಬಂದ್ಬಿಟ್ಟು ಯಾರೂ ಮುಂದೆ ತಳ್ಳಿಲ್ಲ, ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂದ್ಬಿಟ್ಟು. ನಾನೇ ಮೋಟಿವೇಶನ್ ತೊಗೊಂಡು, ಎಷ್ಟೊಂತ ತೊಗೊತೀರ ಮೋಟಿವೇಶನಲ್ಲಿ, ನಾನೇ ತೊಗೊಂಡು ಎಲ್ಲ ಕಷ್ಟಪಟ್ಟು ಮಾಡಿ ಸದ್ಯಕ್ಕೇನೋ ಇಷ್ಟು ಬಂದಿದ್ದೀನಿ. ನಿನ್ನೆ ಒಬ್ರು ಅಣ್ಣ ಸಿಕ್ಬಿಟ್ಟು ಹೇಳಿದ್ರು, 26,000 ಫಾಲೋವರ್ಸ್ ಇದ್ದಾರೆ, ಏನಕ್ಕಣ್ಣ ಡ್ರೈವಿಂಗ್ ಫೀಲ್ಡು ಅಂತ. ನಾನು ಅಣ್ಣಗೆ ಹೇಳಿದೆ, ಅಣ್ಣ ಕೆಲಸ ಯಾವುದಾದ್ರೂ ಹೇಳೋಣ, ದುಡ್ಡು ಬೇಕಲ್ಲ ಅಣ್ಣ ಸೊನ್ನೆ ಅಂದೆ. ದುಡ್ಡು ಅನ್ನೋಕ್ಕಿಂತ ನಮಗೇನು ಅಂದರೆ, ನಮ್ಮ ಮನೆ ಕಡೆ ಪ್ರೆಸರ್ ಜಾಸ್ತಿ ಆಗ್ಬಿಡ್ತು ಗೈಸ್. ಇಲ್ಲ ನಾನು ಆರಾಮಾಗಿ ಇನ್ನೂ ವೀಡಿಯೋಸ್ ಮಾಡ್ಕೊಂಡು ಆರಾಮಾಗಿ ಇರ್ತಾ ಇದ್ದೆ. ಕಂಟೆಂಟ್ ಅಂದರೆ ಹೈಪರ್ ಕಂಟೆಂಟ್ ಬಿಟ್ಟು ನನಗೆ ಬೇರೆ ಕಂಟೆಂಟ್ ಇದೆ ಗೈಸ್, ಮಾಡೋಣ ಅಂದ್ಬಿಟ್ಟು. ಕ್ಯಾಮ್ರಾಮನ್ ಬೇಕು, ಹುಡುಗರು ಬೇಕು, ಸಪೋರ್ಟ್ ಬೇಕು. ಒಬ್ಬನೇ ಮಾಡ್ತೀನಿ ಅಂದರೆ ಆಗಲ್ಲ, ಯಾರೂ ಮುಂದೆ ಬಂದು ಮಾಡಲ್ಲ ಅನ್ಬೋದು. ಬರೀ ಐಪಲ್ ಕಂಟೆಂಟ್ ಬಿಟ್ಟು ಬೇರೆ ಕಂಟೆಂಟ್ ಏನೂ ಇಲ್ಲ, ಬಿಗ್ ಬಾಸ್ ಬಿಟ್ಬಿಟ್ಟು ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿದ್ದು ನಾನು ಒಬ್ಬನೇ. ಯಾಕಂದರೆ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಆರಾಮಾಗಿ ಮಾತಾಡ್ಬೋದು ಅಂದ್ಬಿಟ್ಟು. ಕಂಟೆಂಟ್ ಬೇಕು ಅಂದರೆ ಬೇಸಿಕಾಗಿ ಅರ್ಥ ಮಾಡ್ಕೊಳ್ಳಿ, ಜನನೇ ಹುಡುಗರು ಬೇಕು, ಎಲ್ಲರೂ ಬೇಕು. ನಮ್ಗೆ ಯಾರು ಅಷ್ಟೊಂದು ಬಂದು ಸಪೋರ್ಟ್ ಮಾಡಿಲ್ಲ, ಮಾಡು ಬಾ ಮಗ ನೀನು ಹಂಗೆ ಹಿಂಗೆ ಅಂತ. ಏನೋ ಅವಾಗ ಒಬ್ಬರು ಇಬ್ಬರು ಬಂದ್ಬಿಟ್ಟು ಮಾಡೋರೆ. ಅದು ಬಿಟ್ಟರೆ ಗೊತ್ತಲ್ಲ, ನಾರ್ಮಲಾಗಿ ಯಾರೋ ಅಷ್ಟೇ ಸಪೋರ್ಟ್ ಮಾಡೋಕ್ಕಾಗಲ್ಲ, ಇಷ್ಟಪಡಲ್ಲ. ನಾನು ಕಷ್ಟಪಟ್ಟು ಏನೋ ಮಾಡಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ. ಅದೇ ಡ್ರೈವಿಂಗ್ ಫೀಲ್ಡಿಗೆ ಇದ್ದೀನಲ್ಲ, ಜನಕ್ಕೆ ಇದರಲ್ಲಾದ್ರೂ ಖುಷಿ ಪಡ್ಸಲ್ಲ ಅಂತ. ಡ್ರೈವರ್ಸ್ ಒಳ್ಳೆ ಸಪೋರ್ಟೇ ಮಾಡ್ತಾ ಇದ್ದೀರಾ, ಯಾರೇ ಆಗಲಿ ಪ್ರತಿಯೊಬ್ಬರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇದರಲ್ಲಾಗಲಿ ಒಳ್ಳೆ ಫೀಲ್ಡಲ್ಲಿ ಬಂದಿದ್ದೀವಿ, ಯಾವ ಫೀಲ್ಡ್ ಆದ್ರೇನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಫ್ಯಾಷನ್ ಮಾತ್ರ ಬಿಡಬಾರ್ದು. ನನ್ನ ಆಸೆ ಗಾಯ್ಸ್, ಇದುವರೆಗಾದ್ರೂ ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ಬೇಕಂದ್ಬಿಟ್ಟು ನನಗೆ ಇನ್ನೂ ಅದಾದರೆ 2 ವರ್ಷ ಆಯಿತು. ಫಾಲೋವರ್ಸ್ ಕಮ್ಮಿ, ಇನ್ಕಮ್ ಇಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮಿಂದ. ಆದ್ರೆ ನಾನು ಮಾಡ್ತಾ ಇರೋದೇನೆಂದರೆ ಫ್ಯಾಷನ್ಗೋಸ್ಕರ. ಎಂಡ್ ಆಫ್ ದ ಡೇ ಯೂಟ್ಯೂಬಲ್ಲಿ ನಾನು ಮಾಡಬೇಕಂತ ಫಿಕ್ಸ್ ಆಗಿದ್ದೆ. ಇವಾಗ ಈ ನಡುವೆ ನೋಡ್ಬಿಟ್ಟು ಇದರಿಂದ ಹಿಂಗೆ ಬರುತ್ತೆ ಅಂದ್ಬಿಟ್ಟು, ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಇದನ್ನು ಮಾಡ್ತಾ ಇದ್ದಿಲ್ಲ. ಮಾಡೋಣ, ಯೂಟ್ಯೂಬಲ್ಲೂ ಮಾಡೋಣ, ಇನ್ಸ್ಟಾಗ್ರಾಮಲ್ಲೂ ಮಾಡೋಣ. ಸ್ವಲ್ಪ ದಿನ ಟೈಮ್ ಬೇಕು ಗೈಸ್. ಟೈಮ್ ತೊಗೊಂಡು ಒಳ್ಳೆ ಕಂಟೆಂಟ್ ಜೊತೆ ಬೇಸಿಕಲ್ಲಿ ಮಾಡೋಣ. ನಾನು ಆಲ್ಮೋಸ್ಟ್ ಇದೊಂದು ಡೇ 2-3 ದಿನ ಮಾಡ್ತೀನಿ ಅಷ್ಟೇ, ಇನ್ನೊಂದು ವಾರ ಹಂಗೆ ಮಾಡ್ತೀನಿ ಡೇ. ಆಮೇಲೆ ನೈಟ್ ಹೋಗ್ಬಿಟ್ಟು ಡೇ ಹೊತ್ತು ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಕೊಡೋಣ ಗೈಸ್,
ಒಂದಲ್ಲ ಒಂದಿನ ನಾವು ಬೆಳಿಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಬೆಳಿಬೇಕಂದ್ರೆ ಬಂದಿರೋದು. ಯಾರು ಕಂಟೆಂಟ್ ಕೊಟ್ಬಿಟ್ಟು ಮಾಡ್ತಾರೋ ಅವ್ರು ಯಾವತ್ತೂ ರೀಚ್ ಆಗಿ ಆಗ್ತಾರೆ. ಪರವಾಗಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಟ್ರೈ ಮಾಡೋಣ. ಏನು ಬಿಡಬಾರ್ದು ಗೈಸ್, ಏನೇ ಆಗಲಿ ಎತ್ತ ಆಗಲಿ ಬಿಡಬಾರ್ದು. ಕಷ್ಟ ಆಗಲಿ ಸುಖ ಆಗಲಿ ಮಾಡಬೇಕು. ನಮ್ಮ ಫ್ಯಾಮಿಲಿ ಪ್ರೆಷರ್ ಅಷ್ಟಿದ್ರು ಅವ್ರಿಗೆ ಇದುವರೆಗಾದ್ರೂ ₹1 ನಾನು ಕಾಸು ಕೊಟ್ಟಿಲ್ಲ. ಬಂದಿದೆ ಗೈಸ್, ಹಬ್ಬ ಬಂದರೆ ಕಮ್ಮಿನೇ ಬಂದಿದೆ. ಅದೆಲ್ಲ ನನ್ನ ಖರ್ಚಿಗೆ ಹೋಗೈತೆ. ಅವ್ರ ಮನೇಲಿ ಕೇಳ್ತಾರೆ, ನೋಡು ದುಡ್ಡು ಎಲ್ಲಿ, ಏನು ಮಾಡ್ತಾ ಇದೆ ಇಷ್ಟು ವರ್ಷ, ಏನು ಮಾಡಿದೆ ಅಂದ್ಬಿಟ್ಟು. ಎಂಡ್ ಆಫ್ ದ ಡೇ ಯಾರೇ ಮನೇಲಾಗಲಿ ಏನೇ ಆಗಲಿ ಕಾಸು ಕೇಳ್ತಾರೆ ಏನು ಮಾಡಿದೆ ಅಂದ್ಬಿಟ್ಟು. ಆವಾಗ ಉತ್ತರ ಬರಲ್ಲ. ಅದಕ್ಕೆ ಇವಾಗ ಮಾಡ್ಬೇಕು ಗೈಸ್, ದುಡ್ಡು ಮಾಡಬೇಕು ಅಂತ ಫಿಕ್ಸ್ ಆಗಿರೋದು. ದುಡ್ಡು ಮಾಡೋದಕ್ಕಿಂತ ಒಳ್ಳೆ ಮೈಂಡ್ ಸೆಟ್ಟಲ್ಲಿ ಒಳ್ಳೆ ಬಾಡಿ, ಒಳ್ಳೆ ಡಿಸಿಪ್ಲಿನು ಎಲ್ಲ ಮಾಡ್ಕೊಂಡು ಹೋದ್ರೆ ಒಂದಲ್ಲ ಒಂದಿನ ನಾವು ಒಳ್ಳೆ ರೀಚಲ್ಲಿ ಆಗ್ಬೋದು. ನನಗೇನು ಇಲ್ಲ ಗೈಸ್, ಒಳ್ಳೆ ಯೂಟ್ಯೂಬರ್ ಅಂದ್ಬಿಟ್ಟು ನಂಗೆ ಅವಾಗಿಂದ ಆಸೆ ಇದ್ರೆ ಸಾಲದು, ಕೆಲಸ ಮಾಡಬೇಕು. ಇವಾಗ ಅರ್ಥ ಆಗಿದ್ದು, ಕೆಲಸ ಮಾಡಿದ್ರೆ ಆಸೆ ಇಟ್ಕೊಂಡು ಏನು ಮಾಡ್ತೀರಾ, ವರ್ಕ್ ಮಾಡ್ಬೇಕಂದ್ಬಿಟ್ಟು ಗೊತ್ತಾಗಿದ್ದು. ಅದಕ್ಕಿಂತ ಮೇಲಿಂದ ಒಳ್ಳೊಳ್ಳೆ ರೀಲ್ಸ್ ಆಗಲಿ, ಒಳ್ಳೊಳ್ಳೆ ಕಂಟೆಂಟ್ ಆಗಲಿ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ, ಈ ವಾರ ಹಂಗೆ ಮಾಡ್ತೀನಿ ನಾನು. ಈ ವಾರ ಮಾಡಿದಾದ್ಮೇಲೆ ನಾನು ಡೈರೆಕ್ಟಾಗಿ ನೈಟ್ ಶಿಫ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೈಟ್ ಶಿಫ್ಟ್ ಮಾಡಿಬಿಟ್ಟು ಡೇ ಹೊತ್ತು ಕಂಟೆಂಟ್ ಕೊಡೋಣ ಅನ್ಕೊಂಡಿದ್ದೀನಿ. ಕಂಟೆಂಟ್ ಯಾವ ಥರ ಕೊಡಬೇಕು ಅಂದ್ಬಿಟ್ಟು ಡಿಫ್ರೆಂಟಾಗಿ ಕೊಡೋಣ ಗೈಸ್. ಆದರೆ ವೀಡಿಯೋಸ್ ಮಾಡ್ತೀನಿ ಡ್ರೈವರ್ಸ್ದು. ಯಾವ್ದಾದ್ರು ಕಂಪ್ನಿ ಖಾಲಿಗಳಿದೆ ಅಲ್ಲೆಲ್ಲ ಅಟೆಸ್ಟ್ ಮಾಡಿಸ್ಕೊಡ್ತೀನಿ. ಡ್ರೈವರ್ಸ್ಗಳಿಗೆಲ್ಲ ಖಾಲಿ ಇದ್ದಾರೆ ಗೈಸ್. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಗೈಸ್. ಏನೋ ಅನ್ಕೋಬೋದು, ಇವನು ಚಿಕ್ಕ ಹುಡುಗ ಹಿಂಗೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಅಂತಾನೆ, ಏನೋ ಅನುಭವ ಇಲ್ಲ ಹಂಗೆ ಹಿಂಗೆ ಅಂತ. ಅನುಭವ ಎಲ್ಲ ಒಪ್ಕೊತೀನಿ. ಆದರೆ ಖಾಲಿ ಇದೆ ಅಂದ್ಬಿಟ್ಟು ಇವಾಗ ಎಷ್ಟೋ ಜನ ಗೊತ್ತಿರಲ್ಲ ಖಾಲಿ ಇದೆ ಕಂಪ್ನಿಗಳಲ್ಲಿ ಅಂದ್ಬಿಟ್ಟು. ಪಾಪ ಏನೋ ಮಾಡ್ಕೊಂಡಿರ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ಖಾಲಿ ಇದೆ ನೋಡಪ್ಪ, ಬಂದು ಕೂತ್ಕೊಳ್ರಿ, ಬಂದು ಮಾಡ್ರಿ ಕೆಲಸ ಅಂದ್ಬಿಟ್ಟು. ಅಷ್ಟೇ, ಎಂಡ್ ಆಫ್ ದ ಡೇ ಮಾಡೋಣ ಗೈಸ್. ಏನಾದರೂ ಆದರೆ ಒಳ್ಳೊಳ್ಳೆ ಗಾಡಿಗಳು ಅಟ್ಯಾಚ್ ಮಾಡಿ ಕೊಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ನಿಗಳು. 2-3 ಕಂಪ್ನಿ ಬೆಳ್ಳಂದೂರಾಗಲಿ, ಈ ಕಡೆ ಸೈಡ್ ಆಗಲಿ, ITPL ಸೈಡ್ ಆಗಲಿ ಆಲ್ಮೋಸ್ಟ್ ಎಲ್ಲ ಕೇಳ್ತಾ ಇದ್ದಾರೆ ಪ್ರೋಗ್ರಾಮು, ಗಾಡಿ ಬೇಕು ಅಟ್ಯಾಚ್ ಮಾಡಿಸ್ಕೊಡಿ ಅಂದ್ಬಿಟ್ಟು. ಸ್ವಲ್ಪ ಜನಕ್ಕೆ ಏನಂದರೆ ಗೊತ್ತಿರಲ್ಲ ಗೈಸ್, ಗಾಡಿಗಳು ತೊಗೊಂಡಿರ್ತಾರೆ, ಓಲೋ ಮಾಡ್ಕೊಂಡಿರ್ತಾರೆ. ಅವ್ರ ಕಂಪ್ನಿಗಳಾಗಲಿ, ಕಂಪ್ನಿ ಡ್ಯೂಟಿ ಎಲ್ಲ ಅನುಭವ ಮಾಡಬೇಕು. ನಾನು ಅಷ್ಟೇ ಅನುಭವ ಮಾಡ್ತಾ ಇದ್ದೀನಿ. ಎಲ್ಲ ಅನುಭವ ಮಾಡಿದಾಗ ಗೊತ್ತಾಗೋದಲ್ಲ ಫೀಲ್ಡಲ್ಲಿ ಹಿಂಗೆ ಏನು ಅಂದ್ಬಿಟ್ಟು. ಇವಾಗ ನಾನು ಸಡನ್ನಾಗಿ ಬಂದ್ಬಿಟ್ಟು ಫೀಲ್ಡಲ್ಲಿ ನೋಡಿ ನಮ್ಮದೇ ಕಂಪ್ನಿ ಬನ್ನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಂದು ಅಟ್ಯಾಚ್ ಮಾಡ್ಕೊಳ್ಳಿ, ಗಾಡಿನ ಓಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ವರ್ಕೌಟ್ ಆದರೆ ಮಾಡಿ, ಇಲ್ಲಾಂದರೆ ಬಿಡಿ. ಯಾಕಂದರೆ ಸ್ವಲ್ಪ ಅನುಭವ ಆಗಲಿ. ನಾನು ಹಂಗೆ ಅಂದ್ಬಿಟ್ಟು ಒಬ್ಬರು ಮನೆ ಹಾಳು ಮಾಡೋ ಕೆಲಸ ಯಾವತ್ತೂ ಮಾಡಿಲ್ಲ. ಯಾಕಂದರೆ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಉದ್ದೇಶಕ್ಕೆ ಮಾಡಿದ್ದು. ಯಾವುದೇ ಪ್ರಮೋಷನ್ ಇಲ್ಲ, ₹1 ಕಾಸಿಸ್ಕೊಂಡಿಲ್ಲ ಗೈಸ್ ಅವ್ರ ಹತ್ರ. ನಾನು ಮಾಡಿದ್ದೀನಿ ಅಂದ್ರೂ ಏನೋ ನಮ್ಮ ಡ್ರೈವರ್ಸ್ಗೆ ಹೆಲ್ಪ್ ಆಗಲಿ. ಒಳ್ಳೆ ಫೀಲ್ಡಲ್ಲಿ ಇದ್ದೀನಿ, ಡ್ರೈವಿಂಗ್ ಫೀಲ್ಡಂಗೆ ಇದ್ದೀನಿ. ಡ್ರೈವರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗಾದ್ರೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದೇ ಉದ್ದೇಶ ಇಟ್ಕೊಂಡು ನಾನು ವೀಡಿಯೋ ಮಾಡಿ ಹಾಕಿದ್ದು. ಅದು ಒಳ್ಳೆ ರೀಚ್ ಸಿಕ್ತು. ಪರವಾಗಿಲ್ಲ. ಎಲ್ಲ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಒಂದು 100 ಜನ ಆದರೂ ಮೆಸೇಜ್ ಮಾಡಿದ್ದೀರಾ. ಗಾಡಿಗಳನ್ನ ನಾನು ಆಲ್ಮೋಸ್ಟ್ ಒಂದು 4 ಗಾಡಿಗಳನ್ನ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ. Ertiga 2, Swift 2 ಗಾಡಿಗಳನ್ನ ಕೊಟ್ಟಿದ್ದೀನಿ ಕಂಪ್ನಿಗೆ ಅಟ್ಯಾಚ್ ಮಾಡಿ. ಅವ್ರ ₹1 ಕಾಸು ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ. ಫ್ರೀ ಆಗಿ ಏನೋ ಡ್ರೈವರ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಉದ್ದೇಶದಿಂದ ಮಾಡಿದ್ದು. ಇಷ್ಟು ಗೈಸ್. ನೋಡೋಣ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟು ಒಳ್ಳೊಳ್ಳೆ ಇದು ಮಾಡ್ಕೊಂಡು ಹೋಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಚೆನ್ನಾಗಿರಲಿ. ಏನಾಗಲಿ ಗೈಸ್, ಎಂಡ್ ಆಫ್ ದ ಡೇ ಏನು ಅಂದರೆ ನಾವು ಯಾವತ್ತಾಗಲಿ ಸಕ್ಸಸ್ ಆಗಲೇಬೇಕು. ಹುಡುಗರು ಅದು ಮೇಯ್ನು. ಯಾಕಂದರೆ ಹುಡುಗರಿಗೆ ಮೇಯ್ನ್ ಪಾಯಿಂಟೇ ಸಕ್ಸಸ್ಸು. ಏನಕ್ಕಂದರೆ ನಾವು ಎಷ್ಟು ಸ್ಟ್ರಗಲ್ ಏನು ಬಿದ್ದರೆ ಅದನ್ನ ಎಂಡ್ ಆಫ್ ದ ಡೇ ಯಾರೂ ನೋಡಲ್ಲ. ನೀನು ಏನು ಮಾಡಿದೆ, ಹೆಂಗಿದ್ದೆ ಅಂದ್ಬಿಟ್ಟು ಅದೇ ನೋಡೋದು ಜನ. ಅದಕ್ಕೆ ಕಷ್ಟ ಬಿದ್ದು ತಿಳ್ಕೊಂಡ್ರೆ ಯಾರೋ ಬಂದ್ಬಿಟ್ಟು ಬಿಡೋ ಆ ಬಿದ್ದಿದ್ದು ಕಷ್ಟನೇ ಅಂತಾರೆ. ಅದಕ್ಕೆ ಹೇಳೋದು, ಯಾವತ್ತು ಸಕ್ಸಸ್ ಮಾಡಿದ್ರೆ ಅವಾಗ ಬಂದು ಜನ ಕೇಳ್ತಾರೆ. ಅಲ್ಲಿವರೆಗೂ ನೀವು ಏನು ಅಂದರೆ ಕಷ್ಟಪಡ್ತಾ ಇರಬೇಕು, ಮಾಡ್ತಾ ಇರಬೇಕು ಕೆಲಸ. ಯಾರಿಗೂ ಹೇಳ್ಕೊಬಾರ್ದು, ಎಷ್ಟೇ ನೋವು ಇರಲಿ ಏನೇ ಇರಲಿ ನಮ್ಮ ಹತ್ರ ಇಕ್ಕೊಳ್ಳಿ. ಕೆಲಸ ಮಾತ್ರ ನಿಲ್ಬಾರ್ದು. ಕೆಲಸ ನಾನು ಇವಾಗ ಅನಿಸ್ತೈತೆ, ಅವಾಗಿಂದ ನಾನು ಈ ಥರ ಕೆಲಸ ಮಾಡಿಕೊಂಡೆ ವೀಡಿಯೋಸ್ ಮಾಡಿದರೆ ಇಷ್ಟೊತ್ತಿಗೆ ನನಗೆ ಏನೋ ಒಂದು ಆಗಿರೋದು. ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಆಗಿಲ್ಲ ಅಂದ್ರೂ ನಾನು ದುಡ್ದಿರೋ ದುಡ್ಡಾದರೂ ನನಗೆ ಬ್ಯಾಕಪ್ ಇರೋದು ಅಂದ್ಬಿಟ್ಟು. ಸದ್ಯಕ್ಕೆ ಪರವಾಗಿಲ್ಲ, ಇನ್ನೂ ಚಿಕ್ಕ ಏಜು, ಮಾಡ್ತೀನಿ. ಏನೋ ಒಂದು 50-40 ಆಗಿಲ್ಲ, 21 ಏಜು. ಮಾಡೋಣ. ಇನ್ನು ಆರಾಮಾಗಿ 3 ವರ್ಷ 4 ವರ್ಷ ಐತೆ, ಟೈಮ್ ಐತೆ ಇನ್ನು ಬೇಜಾನು. ಮಾಡೋಣ. ಎಂತೆಂಥವ್ರೋ ಏನೇನೋ ಮಾಡೋರಂತ ಏಜ್ ಆದಾಗ, ನಾವು ಇನ್ನೂ ಚಿಕ್ಕ ಹುಡುಗರು. ಮಾಡೋಣ ಗೈಸ್. ಫೀಲ್ಡಲ್ಲಿ ಚಿಕ್ಕ ಹುಡುಗರು ಮಾಡಬಾರ್ದು ಅಂತ ಏನೂ ಇಲ್ಲ. ಮಾಡೋಣ. ಚಿಕ್ಕ ಹುಡುಗರಾದ್ರೆ ಏನೋ ಏನಾದ್ರೇನು ಕೆಲಸ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಎಂಡ್ ಆಫ್ ದ ಡೇ ಮಾಡೋಣ ಗೈಸ್, ಕೆಲಸ ಮಾಡೋಣ. ನಾನು ಡ್ರೈವಿಂಗ್ ಫೀಲ್ಡ್ ಬಂದಾಗ ಯಾರೋ ರೀಸೆಂಟಾಗಿ ಅಟ್ಯಾಚ್ ಮಾಡಿ ಕೊಟ್ಟಿಲ್ಲ ಗಾಡಿನ. ತುಂಬ ಜನಕ್ಕೆ ಕೇಳಿದೆ. ಇವಾಗ ರೀಸೆಂಟಾಗಿ ಸಿಕ್ಕಿರೋ ಗಾಡಿ ಅಂದರೆ ನಮ್ಮ ಅಣ್ಣ ಒಬ್ರು ಅವರೇ, ಅಣ್ಣ ಬಾಸು, ಅವ್ರು ಬಂದು ಅಟ್ಯಾಚ್ ಮಾಡಿ ಕೊಟ್ಟಿದ್ದು. ಆಮೇಲೆ ಗಾಡಿಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್. ಇನ್ನೂ ಕರೆಕ್ಟಾಗಿ ಇನ್ನೂ ಏನು ಅಂತ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಏನು ಸ್ವಲ್ಪ ತಿಳ್ಕೊತಾ ಇದ್ದೀನಿ ಗೈಸ್. ಸ್ವಲ್ಪ ತಿಳ್ಕೊತಾ ಇದ್ದೀನಿ. ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ತಿಳ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ತಿಳ್ಕೊತಾ ಇದ್ದೀನಿ, ಏನು ಎತ್ತ ಹೆಂಗೆ ಏನು ಅಂದ್ಬಿಟ್ಟು. ಅವರು ಅಷ್ಟೇ ಹೇಳ್ತಾ ಇದ್ದಾರೆ, ಟ್ರಿಪ್ ಶೀಟ್ ಹಿಂಗೆ. ನಮಗೆ ಟ್ರಿಪ್ ಶೀಟ್ ಆದರೂ ಗೊತ್ತಿದ್ದಿಲ್ಲ, ಪ್ಯಾಕೇಜ್ ಆದರೂ ಗೊತ್ತಿಲ್ಲ. ಯಾಕಂದರೆ ನಾವು ಯಾವ ಫೀಲ್ಡಲ್ಲಿ ಇರ್ತೀವೋ ಆ ಫೀಲ್ಡಲ್ಲಿ ನಮಗೇನು ಗೊತ್ತಿರಲ್ಲ. ನಾನು ಆಲ್ಮೋಸ್ಟ್ ನಾನು ಈ ಫೀಲ್ಡಲ್ಲೇ ಇದ್ದಿಲ್ಲ, ಡ್ರೈವಿಂಗ್ ಫೀಲ್ಡಲ್ಲಿ ನಾನಿದ್ದಿದ್ದೆ. ಈ ಥರ ವೀಡಿಯೋಸ್ ಮಾಡೋಣ,
ಆ ಫೀಲ್ಡಲ್ಲಿ ಇದ್ದಿದ್ದು. ಆ ಫೀಲ್ಡಲ್ಲಿ ಹೆಂಗೆ ವಿಡಿಯೋಸ್ ಮಾಡಿದ್ರೆ ಐಪಲ್ ಸಿಗುತ್ತೆ, ಹೆಂಗೆ ಕಂಟೆಂಟ್ ಮಾಡಿದ್ರೆ ಸಿಗುತ್ತೆ, ಯಾವ ಥರ ಟ್ರೆಂಡಿಂಗಲ್ಲಿದ್ದರೆ ಮಾಡಿದ್ರೆ ಸಿಗುತ್ತೆ ಅಂತ ಆ, ಆ ಥರ ನಮಗೆಲ್ಲ ಗೊತ್ತಿತ್ತು. ಯಾಕಂದರೆ ಗೊತ್ತಲ್ಲ, ಯಾವ ಫೀಲ್ಡಲ್ಲಿ ಇರ್ತೀವಿ ಆ ಫೀಲ್ಡು ಹೋಗುತ್ತೆ, ಸಹಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಆ ಫೀಲ್ಡಲ್ಲಿ ಇದ್ದೀವಿ ನಾವು. ನೋಡೋಣ ಗೈಸ್, ಏನಾದರೂ ಮುಂದೆ ಒಳ್ಳೆ ಕಂಟೆಂಟ್ ಸಿಕ್ಕರೆ, ಪಕ್ಕ ಬೇಸಿಕಲ್ಲಿ ಸಿಕ್ಕರೆ ಒಳ್ಳೆ ಕಂಟೆಂಟ್ ಮಾಡಿಕೊಂಡು ಒಳ್ಳೆ ರೀತಿಲಿ ಹೋಗೋಣ, ಚೆನ್ನಾಗಿ ಕೊಡೋಣ ಗೈಸ್. ನನಗೂ ಒಂದು ಮೈಂಡ್ ಸೆಟ್ ಇದೆ, ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಇದು ಮಾಡಬೇಕು ಅಂದ್ಬಿಟ್ಟು. ಏನು ಮಾಡ್ತೀರಾ, ಸಪೋರ್ಟ್ ಸಿಗಬೇಕಲ್ಲ, ಕ್ಯಾಮ್ರಾಮನ್ ಬೇಕು, ಎಡಿಟಿಂಗ್ ಬೇಕು. ಎಡಿಟಿಂಗ್ ನಾನೇ ಮಾಡ್ಕೊಂತೀವಿ, ಅದು ಕ್ಯಾಮ್ರಾಮನ್ ಆದರೂ ಬೇಕಲ್ಲ. ಯಾರೇ ಆಗಲಿ ಬಂದ್ರೂ ನೀಟಾಗಿ ಮಾಡ್ಕೊಡಲ್ಲ. ಏನೋ ಅವ್ರಿಗೆ ಬೇಕು, ನಮಗೆ ಹೆಂಗೆ ಬೇಕು ಹಂಗೆ ಬರಲ್ಲ ವೀಡಿಯೋಸು. ಆವಾಗ ನಮಗೆ ಡಿಸ್ಪಾಯಿಂಟ್ ಆಗುತ್ತೆ, ಬಿಡು ಈ ಥರ ವೀಡಿಯೋ ಬಂದಿಲ್ಲ ಅಲ್ಲ ಅಂದ್ಬಿಟ್ಟು. ಯಾಕಂದರೆ ಯಾರಿಗಾಗಲಿ ವೀಡಿಯೋಸ್ ಚೆನ್ನಾಗಿ ಬಂದ್ರೇ ಎಡಿಟಿಂಗ್ ಮಾಡೋಕ್ಕೆ ನಮಗೂ ಇನ್ನೂ ಸ್ವಲ್ಪ ಉತ್ಸಾಹ. ಓ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂದ್ಬಿಟ್ಟು. ನೋಡೋಣ, ಯಾರೋ ನಮ್ಮ ಹುಡುಗರು ಸಿಕ್ಕರೆ ಚೆನ್ನಾಗಿರೋ ಹುಡುಗ. ನಮ್ಮ ಹುಡುಗ ಅವನೇ ಪಾಪ, ಅವ್ನು ಬಿಸಿ, ಅವನೇ ಯಾವಾಗ ಬಂದು ಮಾಡ್ಕೊಡ್ತಾನೆ. ಅಕಸ್ಮಾತ್ ಏನಾದರೂ ಯಾರಾನ ಇದ್ರೆ ನೋಡೋಣ, ಒಳ್ಳೆ ಕಂಟೆಂಟ್ ಮೇಲೆ ಬರೋಣ, ಬೇಸಿಕ್ ಮೇಲೆ ಯಾವ ಥರ ಕಂಟೆಂಟ್ ಕೊಡಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಎಲ್ಲರೂ ಮಾಡ್ತಾವ್ರೆ ಗೈಸ್, ನಾವೇನಾದರೂ ಡಿಫ್ರೆಂಟಾಗಿ ಮಾಡ್ಬೇಕು ಅಷ್ಟೇ. ಎಲ್ಲರೂ ಡೈಲಿ ಲಾಗ್ ಮಾಡಬೇಕು, ನಾನು ಫಿಕ್ಸ್ ಆಗಿದ್ದೀನಿ ಡೈಲಿ ಲಾಗ್ ಮಾಡೋಣ ಅಂದ್ಬಿಟ್ಟು. ಹಿಂಗಂತೀನಿ ಗೈಸ್, ವಾರದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ನಾನು ರೀಸೆಂಟಾಗಿ ಅಂದರೆ ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದ್ದು ನಾನು ವೀಡಿಯೋ, ಮತ್ತು ಈ ವೀಕ್ ಬಂದಿದ್ದೀನಿ ಗೈಸ್. ಕೆಲಸ ಇರುತ್ತೆ, ವೀಡಿಯೋ ಮಾಡೋಕ್ಕೆ ಇನ್ನೇನು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಯಾರೂ ಬರಲ್ಲ ಗೈಸ್, ಕ್ಯಾಮ್ರಾಮನ್ ಎಲ್ಲಿ ಹೋಗ್ಲಿ ಹೇಳಿ. ಅಯ್ಯೋ, ಇವಾಗಾದ್ರೂ ಟ್ರೈಪೋನ ತೊಗೊಂಡು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಕಾರ್ಲಾಗಲ್ಲಿ ತೊಗೊಂಡು ಈ ವಿಡಿಯೋ ರೈಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡೋಣ, ಏನಾದರೂ ಒಳ್ಳೆ ಕಂಟೆಂಟ್ ಜೊತೆ ಬೇಸಿಕಲ್ಲಿ ಬರೋಣ. ಒಳ್ಳೆ ರೀಲ್ಸಲ್ಲಿ ಒಳ್ಳೆ ರೀಚ್ ಸಿಗೋಣ. ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ ಎಂಡ್ ಆಫ್ ದ ಡೇ. ಒಳ್ಳೆ ಕಂಟೆಂಟ್ ಕೊಡಬೇಕು ಬೇಸಿಕಲಿ. ನೋಡೋಣ ಗೈಸ್, ಏನಾದರೂ ಆದರೆ ನಮಗೂ ಏನಾದರೂ ಆಸೆ ಈ ಥರ ಕಂಟೆಂಟ್ ಕೊಡಬೇಕು ಅಂದ್ಬಿಟ್ಟು. ಯಾವ ಥರ ಕೊಡಬೇಕು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಒಳ್ಳೆ ರೀತಿಲಿ ಕಂಟೆಂಟ್ ಕೊಡೋಣ ಗೈಸ್. ಫುಲ್ ಸಣ್ಣ ಆಗ್ಬಿಟ್ಟಿದ್ದೀನಿ, ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದೀನಿ, ಟೆನ್ಷನ್ಗೆಲ್ಲ. ಫುಲ್ ಒಳ್ಳೆ ಬಾಡಿ ಫಿಟ್ ಆಗಿತ್ತು. ಜಿಮ್ ಬೇರೆ ಜಾಯ್ನ್ ಆಗಿದ್ದೀವಿ. ನೋಡೋಣ, ವರ್ಕೌಟು ಬೇಸಿಕ್ಕು ಎಲ್ಲ ಕಲಿಯೋಣ. ಕಲ್ತ್ಬಿಟ್ಟು ಒಳ್ಳೆ ಕಂಟೆಂಟು, ಒಳ್ಳೆ ರೀಲ್ಸ್ ಜೊತೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಯಾವಾಗಲೂ ಇರಬೇಕು ಗೈಸ್. ಅದೊಂದೇ ನನಗೆ ಎಂಟರ್ಟೈನ್ಮೆಂಟ್ ಕೊಟ್ಟೇ ಕೊಡ್ತೀನಿ. ನನ್ನ ಹತ್ರ ಒಂದು ಕ್ಯಾಮ್ರಾ ಐತೆ ಗೈಸ್. ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೇಕಂದ್ರೆ ಗಿಂಬಲ್ ಬೇಕು ಅಂದರೆ ನಮ್ಮ ಕ್ಯಾಮ್ರಾಮನ್ ಒಬ್ಬನು ಬೇಕೇ ಬೇಕು. ಯಾಕಂದರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀವಲ್ಲ, ಕ್ಯಾಮ್ರಾಮನ್ ಇದ್ರೆ ಹೆಂಗೆ ಶೂಟ್ ಮಾಡೋಕ್ಕಾಗುತ್ತೆ ಹೇಳಿ. ಒಬ್ಬನೇ ಅಂತ ಸೆಲ್ಫಿಗೆ ಎಷ್ಟು ಹಿಂಗೆ ಇಟ್ಕೊಳಕ್ಕಾಗಲ್ಲ. ಒಬ್ಬರು ಕ್ಯಾಮ್ರಾಮನ್ ಬೇಕೇ ಬೇಕು. ಕ್ಯಾಮ್ರಾಮನ್ ಇಲ್ಲ, ಕ್ಯಾಮ್ರಾ ಇದೆ ಗೈಸ್. ನಾನು ಚಿಕ್ಕ ಇವೆಂಟ್ಗಳು ವರ್ಕ್ ಮಾಡ್ತಾ ಇದ್ದೆ, ಬರ್ಡೇ ಇವೆಂಟ್ಸ್ ಅವೆಲ್ಲ ಚಿಕ್ಕದು ಹೋಗ್ಬಿಟ್ಟು ಈ ಥರ ಮಾಡ್ತಾ ಇದ್ದೆ. ಸದ್ಯಕ್ಕೆ ಮಾಡಬೇಕು, ಅದೇ ನೈಟ್ ಹೋದ್ಮೇಲೆ ಹೋದ್ಮೇಲೆ ಬಂದು ಮಾಡ್ಕೊಡ್ತೀನಿ. ಒಳ್ಳೆ ಅದೇ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಬರ್ಡೇ ಇವೆಂಟ್ಸ್ಗಳನ್ನ. ನನ್ನ ಹತ್ರ ಸ್ವಲ್ಪ ಸ್ಕಿಲ್ ಇದೆ ಗೈಸ್, ಅವಾಗವಾಗ ಏನೋ ಮಾಡ್ತೀನಿ. ಅಷ್ಟೊಂದು ಬರಲ್ಲ, ಸ್ವಲ್ಪ ಟ್ರೈ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ನೋಡೋಣ, ಈ ವಿಡಿಯೋ ಅಕಸ್ಮಾತ್ ಡ್ರೈವರ್ಸ್ಗಳಿಗೆ ಯಾರ್ಯಾರಿಗೂ ಅವ್ರಿಗೆಲ್ಲ ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಗಾಡಿಗಳನ್ನ ಅಟ್ಯಾಚ್ ಮಾಡಂಗಿದ್ರೆ ಟಿಟಿನೂ ಕೇಳಿದ್ದಾರೆ ಅಟ್ಯಾಚ್ ಮಾಡಿಕೊಡಿ ಅಂತ. ನಾನು ಅವ್ರ ಹತ್ರ ಒಬ್ಬರು ಮಾತಾಡ್ತೀನಿ, ನಾಳೆ ಸೋಮವಾರ ಅವ್ರ ಹತ್ರ ಹೋಗ್ಬಿಟ್ಟು ನೀಟಾಗಿ ಮಾತಾಡ್ಕೊಂಡು ಏನೋದು ಎತ್ತ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಕೇಳಿ ನಿಮಗೆ ಕನ್ಫರ್ಮೇಷನ್ ಮಾಡ್ತೀನಿ ಹೆಂಗೆ ಏನು ಅಂದ್ಬಿಟ್ಟು. ನೀನು ಬಂದ್ಬಿಟ್ಟು ಜಾಯ್ನ್ ಆಗಿ. ಪಾಪ ಎಷ್ಟೋ ಜನ ಇರ್ತೀರಾ, ಅವ್ರಿಗೊಂದು ನನ್ನ ಕಡೆಯಿಂದ ಸಿಕ್ಕ ಹೆಲ್ಪ್ ಆಗಲಿ ಅಷ್ಟೇ. ಪಾಪ ತುಂಬ ಜನ ಖುಷಿ ಪಟ್ಟಿದ್ದೀರಾ 2-3 ಗಾಡಿ ಅಟ್ಯಾಚ್ ಮಾಡ್ಕೊಡೋದಕ್ಕೆ. ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂದ್ಬಿಟ್ಟು. ಥ್ಯಾಂಕ್ಸ್ ಏನಿಲ್ಲ ಅಣ್ಣ, ಎಲ್ಲರೂ ಡ್ರೈವರ್ಸೇ, ಎಲ್ಲರೂ ಕಷ್ಟಪಡೋದೆ. ನಮ್ಮಿಂದ ಏನಾದರೂ ಒಂದು ವೀಡಿಯೋದಿಂದ ಹೆಲ್ಪ್ ಆಗುತ್ತಂದರೆ, ನಾನು ಎಷ್ಟೋ ವೀಡಿಯೋಸ್ ಮಾಡಿದ್ದೀನಿ, ಅದರಿಂದ ಯಾವುದೇ ಹೆಲ್ಪ್ ಆಗಿಲ್ಲ. ಇದರಿಂದ ಹೆಲ್ಪ್ ಆಗುತ್ತಂದರೆ ನನಗೂ ಖುಷಿನೇ, ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂದ್ಬಿಟ್ಟು. ಯಾಕಂದರೆ ಇನ್ನೊಬ್ರು ಖುಷಿ ಇಲ್ಲ, ನಮ್ಮ ಖುಷಿ ನೋಡೋದು ಒಂಥರ ನಮಗೇನೋ ಖುಷಿ. ಒಬ್ರಿಗೆ ಹೆಲ್ಪ್ ಮಾಡಿಬಿಟ್ರೆ ಅವ್ರು ನಮ್ಗೆ ಅದೇನೋ ಹೇಳ್ಬಿಟ್ರೆ ಅದೊಂಥರ ಖುಷಿ ಗೈಸ್ ನಮಗೆ. ನನಗೆ ಏನೋ ಗೊತ್ತಿಲ್ಲ, ಹೆಲ್ಪ್ ಮಾಡೋದ್ರಲ್ಲಿ ಇದೆಯಲ್ಲ, ಹೆಲ್ಪ್ ಮಾಡೋರಂಗೆ ಏನೋ ಒಂಥರ ಫೀಲ್ ಕಾಣುತ್ತೆ. ಇವತ್ತು ಹಿಂಗೆ ಮಾಡೋದು, ನಾವು ಒಳ್ಳೆ ಕೆಲಸ ಮಾಡೋದನ್ನ ಅಂದ್ಬಿಟ್ಟು. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ಸಾವಿರ ಸಲ ಯೋಚನೆ ಮಾಡ್ತೀವಿ, ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲ. ಇನ್ಮೇಲೆ ಮೈಂಡ್ ಸೆಟ್ಟಲ್ಲೆಲ್ಲ ನೀಟಾಗಿ ಯಾರು ಹೆಂಗೆ ಏನು ಅಂದ್ಬಿಟ್ಟು ಎಲ್ಲ ಬುದ್ಧಿ ಕೆಲಸ ಹೋಗವ್ರೆ. ಇನ್ಮೇಲೆ ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಗೇನು ಬೇಕು ಅದು ಮಾಡ್ಕೊಂಡಿದ್ರೇ ಆಗೋದು. ಬನ್ನಿ ಗೈಸ್, ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ಬೇಸಿಕ್ಸ್ ಇದೆ ಆರಾಮಾಗಿ ಕೊಡೋಣ. ಕಂಟೆಂಟ್ ಆಗಲಿ ಪ್ರತಿಯೊಂದಾಗಲಿ ನಂಬಿಕೆ ಇಕ್ಕಿ ಒಂದಲ್ಲ ಒಂದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಇರ್ತೀವಿ ಕಂಟೆಂಟ್ ಜೊತೆ. ಈ ಲಾಗು ಇಲ್ಲಿಗೆ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಲಾಗಲ್ಲಿ ಏನು ಕಂಪ್ನಿ ಹೆಂಗೆ ಅಂದ್ಬಿಟ್ಟು ಫುಲ್ ಆಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಫುಲ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ರೆ ಗೈಸ್ ಎಂಪ್ಲಾಯ್ ಬಂದುಬಿಟ್ರೆ ಏನಂದರೆ ಅಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ವೀಡಿಯೋ ಅದೊಂದು ಪ್ರಾಬ್ಲಮ್ಮು. ನೋಡೋಣ ನೆಕ್ಸ್ಟ್ ಲಾಗಲ್ಲಿ ಅಕಸ್ಮಾತ್ ಆದರೆ ಫುಲ್ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಏನು ಎತ್ತ ಅಂದ್ಬಿಟ್ಟು. ಬನ್ನಿ, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನೋ ಗೈಸ್ ಮನ್ಸಿಗೆ ಅನ್ಸಿದ್ದು ಹೇಳಿದ್ದೀನಿ ಇಷ್ಟೇ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್, ಟೇಕ್ ಕೇರ್.